ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಇವತ್ತಿನ ಒಂದು ಪ್ರಮುಖ ಮಾಹಿತಿ ಏನೆಂದರೆ, ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟಂತ ಒಂದು ಪ್ರಮುಖ ಮಾಹಿತಿ. ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ. ನಾವು ಮುಂದೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ. ಓಕೆ, ಏನು ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಅದು ಏನಂದರೆ 2025-26ನೇ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಅತಿಥಿ ಶಿಕ್ಷಕರನ್ನ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ತಾತ್ಕಾಲಿಕವಾಗಿ ಆಯ್ಕೆ ಮಾಡಲು ಅಗತ್ಯ ಮಾರ್ಗಸೂಚಿಗಳ ಬಗ್ಗೆ ಅಂತಕ್ಕಂಥದ್ದು ಏನ್ ನೋಡಿ. ಹಂಗಾರ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಉಲ್ಲೇಖಿತ ಜ್ಞಾಪನಾ ಪತ್ರ 2025-26ನೇ ಶೈಕ್ಷಣಿಕ ಸಾಲಿಗೆ 2025-26ನೇ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತ ನಿರ್ದೇಶನಾಲಯದಲ್ಲಿ ಅತಿಥಿ ಶಿಕ್ಷಕರನ್ನ ಮೂಲಕ ತಾತ್ಕಾಲಿಕವಾಗಿ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಅಗತ್ಯ ಮಾರ್ಗಸೂಚಿಗಳೊಂದಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತಕ್ಕಂಥದ್ದು. ಮುಂದುವರಿದು ಅತಿಥಿ ಶಿಕ್ಷಕರನ್ನ ಜಿಲ್ಲಾ ಹಂತದಲ್ಲಿಯೇ ನಿಯಮಾನುಸಾರ ಆಯ್ಕೆ ಮಾಡುವ ಸಲುವಾಗಿ ರಾಜ್ಯದಾದ್ಯಂತ ಏಕರೂಪ ಸಾಮಾನ್ಯ ಪರೀಕ್ಷೆಯ ಮೂಲಕ ಮೆರಿಟ್ ಪದ್ಧತಿಯನ್ವಯ ಆಯ್ಕೆ ಮಾಡಲು ನಿರ್ಧರಿಸಲಾಗಿದ್ದು, ಅದರಂತೆ ಈ ಕೆಳಕಂಡ ಮಾರ್ಗಸೂಚಿಗಳನ್ನು ಪ್ರಕಟಿಸಲಾಗಿದೆ. ಏನು ಆಯ್ಕೆ ವಿಧಾನ ಅಂದ್ರೆ ನೋಡಿ, ರಾಜ್ಯದಾದ್ಯಂತ ಏಕರೂಪ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ 50% ಸರಾಸರಿ ಅಂಕಗಳನ್ನು ಪರಿಗಣಿಸಲಾಗ್ತದೆ. ಅದರ ಜೊತೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಪದವಿ ವಿದ್ಯಾರ್ಥಿಯಲ್ಲಿ ಪಡೆದಿರತಕ್ಕಂಥ 30% ಅಂಕಗಳು, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು BEd ವಿದ್ಯಾರ್ಥಿ ಪಡೆದಿರುವ 20% ಅಂದ್ರೆ 100% ಅಂಕಗಳಿಗೆ ಏನ್ ಮಾಡಲಾಗ್ತದ, CET-ಯನ್ನ 50%, ಪದವಿ ಅಂದ್ರೆ ಡಿಗ್ರಿಯಲ್ಲಿ 30%, BEd ಪದವಿಯಲ್ಲಿ 20% ಅಂಕಗಳನ್ನು ಪರಿಗಣಿಸಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲು ಒಂದು ಜ್ಞಾಪನಾ ಪತ್ರವನ್ನು ಹೊರಡಿಸಲಾಗಿದೆ ಅಂತಂದು. ಸಾಮಾನ್ಯ ಪರೀಕ್ಷೆಯ ಸ್ವರೂಪ ಯಾವ ರೀತಿಯಾಗಿರ್ತದಂದ್ರ, ಕಡ್ಡಾಯ ಕನ್ನಡ 25 ಪ್ರಶ್ನೆಗಳು 25 ಅಂಕಗಳು, ಕಡ್ಡಾಯ ಇಂಗ್ಲಿಷ್ 25 ಪ್ರಶ್ನೆಗಳು 25 ಅಂಕಗಳು, ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಅಂತ ಹೇಳಿ ಬರ್ತದ, ಅದು 40 ಪ್ರಶ್ನೆಗಳು 40 ಅಂಕಗಳು. ಅದರ ಜೊತೆಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಯೋಜನೆ ಮತ್ತು ಕಾರ್ಯಕ್ರಮಗಳು 10 ಪ್ರಶ್ನೆಗಳು 10 ಅಂಕಗಳು. ಟೋಟಲ್ ಒಂದು 100 ಪ್ರಶ್ನೆಗಳು ಇರ್ತಾವ, 100 ಅಂಕಗಳು ಇರ್ತಾವು. 120 ನಿಮಿಷಗಳನ್ನ ಏನ್ ಮಾಡಲಾಗಿರ್ತದಂದ್ರ ನೀಡಲಾಗಿರ್ತದ. ಅಂದ್ರೆ 2 ಗಂಟೆಗಳನ್ನ ನಿಮ್ಗೆ ಏನ್ ಮಾಡಲಾಗ್ತದ, ಸಮಯ ಅವಕಾಶವನ್ನ ನೀಡಲಾಗ್ತದ ಅಂತಕ್ಕಂಥದ್ದು. ಹೀಗೆ ನಿಮಗೆ CET ಪರೀಕ್ಷೆಯನ್ನ ನಡೆಸುವುದರ ಮೂಲಕ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ. ಹಾಗಾದ್ರೆ